ಸರಾಸರಿ ಅಲ್ಲಿ ನಿಲ್ವಂಗಿ ಬಿತ್ತು. ದೇವ್ರ ಉದ್ದೇಶ ಮಾರ್ಪಡ್ಲಿಲ್ಲ, ದೇವ್ರ ಉದ್ದೇಶ ಚೇಂಜ್ ಆಗ್ಲಿಲ್ಲ, ಅವನ ಕ್ಯಾರೆಕ್ಟರ್ ಬದಲಾವಣೆ ಚೇಂಜ್ ಆಗ್ಲಿಲ್ಲ, ಅವನ ನಂಬಿಕೆ ಬದಲಾವಣೆಗಳು ಚೇಂಜ್ ಆಗ್ಲಿಲ್ಲ, ಅವನ ವಿಶ್ವಾಸ ಚೇಂಜ್ ಆಗ್ಲಿಲ್ಲ. ಇಲ್ಲಿ ದಾಸನ ರೂಪ, ದಾಸನ ವಸ್ತ್ರ ಬರ್ತಾ ಇದೆ, ಅವಾಗ್ಲೂ ಅವನ ನಂಬಿಕೆ ಬದಲಾವಣೆಗಳು ಚೇಂಜ್ ಆಗ್ಲಿಲ್ಲ, ಅವನ ಗುಣಗಳು ಚೇಂಜ್ ಆಗ್ಲಿಲ್ಲ. ಅವಾಗ ನಿಲ್ವಂಗಿ ಬಂದಾಗ ಎಷ್ಟು ದೇವರಲ್ಲಿ ನಂಬಿಗಸ್ತನಾಗಿದ್ದನೋ, ಅವನಿಗೆ ದಾಸನ ಬಟ್ಟೆಗಳು ಬಂದಾಗ್ಲೂ ಕೂಡ ಅಷ್ಟೇ ನಂಬಿಗಸ್ತನಾಗಿದ್ದಾನೆ. ಪೋತಿಫರನ ಹೆಂಡತಿಗೆ ಹೇಳ್ತೇನೆ, ನಾನು ಜೀವವುಳ್ಳ ದೇವರ ಮಗನು, ಆ ದೇವರಿಗೆ ವಿರುದ್ಧವಾಗಿ ಈ ಪಾಪ ನಾನು ಹೆಂಗ್ ಮಾಡ್ಲಿ ಅಂತ ಬಿಟ್ಟು ಓಡ್ತದಾನೆ. ಅಂದ್ರೆ ಬಟ್ಟೆ ಬದಲಾವಣೆ ಆಗ್ತವೆ, ಆದ್ರೆ ಕ್ಯಾರೆಕ್ಟರ್ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಕೆಲಸ ನಮ್ಮ ಜೀವಿತದಲ್ಲಿ ಸೈತನ್ನು ಪಾಪ ಮಾಡುವಂತ ಬಟ್ಟೆ ಹಾಕಿಸ್ತಾನೆ, ಅವಕಾಶ ಕೊಡುವಂತ ಬಟ್ಟೆಗಳನ್ನ ಹಾಕಿಸ್ತಾನೆ, ಅದ್ರ ಅವಕಾಶ ನಾವು ಕೊಡಬಾರ್ದು. ಯೋಸೇಫನು ಪಾಪದ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತದಾನೆ. ಕಾರಣ ಏನು ಇದೆ, ಈ ಪಾಪ ನನಗೆ ಬೇಡ ಬಿಟ್ಟು ಓಡಿ ಹೋಗ್ತದನ್ರಿ. ನಾವು ಕೂಡ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಸೈತಾನ್ ನಮ್ಮನ್ನ ಏನ್ ಮಾಡ್ತಾನೆ, ಪಾಪದ ಬಟ್ಟೆಗಳನ್ನ ಹಾಕಕ್ ಬರ್ತಾನೆ. ಬಟ್ಟೆ ಬಿದ್ರು ಒಳಗಡೆ ಕ್ಯಾರೆಕ್ಟರ್, ಗುಣ ನಾವು ಬದಲಾವಣೆ ಮಾಡ್ಕೊಳ್ಬಾರ್ದು.